ಹೌದಪ್ಪ, ಹೌದು, ಸಿಗುದಿಲ್ಲ. ಒಂದಿದ್ದ ಮಡಿಕ್ ಒಂದು ಹೊಡಿತಪ್ಪ ಅಂದ್ರ ಕೂಡ್ಸಾಕ ಬರುದಿಲ್ಲ ಅಂತ ಹೇಳ್ತಾರ ಅವ್ರು. ಇಂತ ಕೂಡಿರ್ತಕ್ಕಂತ ಸಭೆದೊಳಗೆ ಬಾಯಿ ಒಳಗಿನ ಮಾತು ಜಾರಿತಪ್ಪ ಅಂದ್ರ ಆಹಾ ಮರಳಿ ಪಡ್ಯಾಕ ಬರುದಿಲ್ಲ ಅಂತ ಹೇಳ್ಯಾರಪ್ಪ. ಅದಕ್ಕಿರ್ಲಿ ನಮ್ಮ ಅವ್ವಣ್ಣ ಸರ್ ಅವರು ಬಹಳ ವಿಸ್ತವರಾಗಿ ಮಾತಾಡಿದ್ರು ಹೋದ್ರು. ಆ ಹಿಂದಿನ ಹಿರಿಯ ಕಲಾವಿದರ ಹೆಸರು ಸಹಿತ ಅವರು ಇಲ್ಲಿ ಪ್ರಸ್ತಾವ ಮಾಡ್ಯಾರಪ್ಪ. ಮಾಡಿ ನಮ್ಮ ಮಧುವಣ್ಣ ಮಹಾರಾಜರು ಆಗ್ಲಿ ಅವ್ರ ಜೊತೆಯಲ್ಲಿ ನಮ್ಮ ಕಂಜರಗಾಯಿ ಬೀರಪ್ಪ ಅವರು, ಪಂಕನಗಾವಿ ಯಲ್ಲಪ್ಪ ಮುತ್ತೆ ಅವರು, ಅವ್ರಕ್ಕಿಂತ ಮೊದಲವರು ಹೌದಿಲ್ಲ, ಇವ್ರ ಜೋಡಿ ಹಾಡಿಕೆ ಮಾಡಿದವರು. ಹೌದಪ್ಪ. ಇಲ್ಲಿ ಒಂದು ಮಾತವ್ರು ಏನ್ ಹೇಳಿದ್ರಿಪ್ಪ ಮಾತಾ, ಕಟ್ಗಿ ಡೋಲನ್ನ ತಗೊಂಡು ನಾನೆಲ್ಲ ಸುತ್ತಿ ಜನರ ಮನಸ್ಸಿನೊಳಗಿನ ಹೊಲಸು ಹೊಳದಾರ. ನಾವು ನೀವೆಲ್ಲ ನಮ್ಮ ದೇವ್ರ ಹೆಚ್ಚ ನಿಮ್ಮ ದೇವ್ರ ಹೆಚ್ಚ ಅನ್ನಂತದ ನಾವು ಮಾಡ್ವಿ, ಅದು ದಯವಿಟ್ಟು ಇಲ್ಲ ಆಗಬಾರದು ಅನ್ನಂತ ಉದ್ದೇಶ ಹೇಳಿದ್ರದು ಒಪ್ಕೊಳ್ಳುವಂತ ಮಾತ. ಹೌದಪ್ಪ. ಯಾಕಪ್ಪ ಅಂದ್ರೆ ಎಲ್ಲರಿಗೂ ಸರಿ ಇತ್ತಪ್ಪ ಅಂದ್ರೆ ಅದು ಒಪ್ಕೊಳ್ಳುವಂತ ಮಾತ. ಅದು ನಾವು ಆ ದೇವ್ರ ಹೆಚ್ಚ ಈ ದೇವ್ರ ಹೆಚ್ಚ ಐತೆ ನಾವ್ ಅಂದ್ರ ಅವ್ರೇನ್ ಆಗುದಿಲ್ಲ. ನಾವು ಮಾಡ್ಕೊಂಡು ಕರೆ ಅವ್ರ ಆದ್ರ ಆಗುದಿಲ್ಲ. ಅವರು ಹೌದಿಲ್ಲ. ಹೌದಾ, ಅವರು ಯಾರು ಹೆಚ್ಚು ಅಲ್ಲರ್ದಂಗ, ಯಾರು ಎದ್ದು ಹೋಗಲ್ಲರ್ದಂಗ, ಯಾರು ಕೆಡಿಸಲಾರ್ದಂಗ ಅಂತ ಆಸ್ತಿಯನ್ನು ಕಳಿಸಿ ಅಂತ ಸ್ಥಾನದೊಳಗೆ ಅವ್ರು ಕೂತಾರ. ಖರೆ ನಾ ಇಲ್ಲಿ ಏನ್ ಕೇಳ್ತೇನಪ್ಪ ಅಂದ್ರ ಏನಪ್ಪ, ಕೊಂಕಣಗಾಂವ್ ಯಲ್ಲಪ್ಪ ಮುತ್ತೆ ಅವರು, ಜೇವರು ಚನ್ನಬಸಪ್ಪ ಗೌಡ್ರು, ಹೈನಾಳ ಮುತ್ತೆ ಅವರು, ಇವ್ರು ಏನ್ ಹಾಡ್ತಿದ್ರಲ್ಲ, ಹೌದಾ, ರೂಗಿ ಕಲ್ಲಪ್ಪ ಮುತ್ತೆ ಅವರು, ಸಾರವಾಡ ಸಿದ್ದಪ್ಪ ಮುತ್ತೆ ಅವರು, ಇವ್ರು ಹಾಡು ಟೈಮ್ದೊಳಗ ಹೌದಾ, ಇದು ಅಮ್ಮೋಗ ಸಿದ್ದನ ಸಂಪ್ರದಾಯ ಮೇಳ, ಇದು ಮಾಳಿಂಗರಾಯನ ಸಂಪ್ರದಾಯ ಮೇಳ ಅಂತ ಹೆಸರೇ ಬಂದಿದ್ದಿಲ್ಲ. ಹೌದಿಲ್ಲ, ಇದ್ದಿದ್ದಿಲ್ಲ. ಹೌದಾ, ಇದು ಅಮ್ಮೋಗ ಸಿದ್ದನ ಸಂಪ್ರದಾಯ ಮೇಳ, ಇದು ಮಾಳಿಂಗರಾಯನ ಸಂಪ್ರದಾಯ ಮೇಳ ಅಂತ ಬತ್ತಿ ಎಲ್ಲಿದಿಂದ ಬೇಕಲ್ಲ, ಎಲ್ಲಿದಿಂದ ಬತ್ತು, ಯಾಕೆ ಬತ್ತು, ಯಾರಿಂದ ಬತ್ತು, ಎದರ ಸಂಬಂಧ ಬತ್ತು, ಇದು ಬತ್ತ ಅಂದ ಮೇಲೆ ಹೊಲಸು ತೊಳೆದಂಗಾಯ್ತು ಅಥವಾ ನೀ ಇಟ್ಟಂಗಾಯ್ತು, ಹುಟ್ಕೋತಾರೆ ಯಾರಿಂದಿದು ಬೇಕಲ್ಲ ಅನ್ನಂತ ಮುಂದಿನ ಸಂದಿಗೆ ಅವ್ರು ಹೇಳ್ತಾರ. ಹೌದಿಲ್ಲ. ಹೌದಾ, ಬಹಳ ಶಾಣೆ ಅದಾರ. ಮತ್ತೆ ವಿಷಯ ಏನ್ ಹಿಡಿದಪ್ಪ ಅಂದ್ರ ಏನಪ್ಪ, ನನ್ನಪ್ಪ ಮುತ್ಯ ಮಾಲಿಂಗರಾಯ ಹೌದಾ, ಬೀಜಾಳ ಗುಂತಿ ಮೇಲೆ ಬನ್ನಿಗೆ 1000 ಭಾಗ್ಯಗಳನ್ನ ಕಾಯ್ದ, ಎಷ್ಟೋ ಸರ್ವ ಸಿದ್ಧರಿಗೆ ಕಂಬಳಿ ದಾನಗಳನ್ನ ಮಾಡಿದ. ಹೌದಾ, ಹೌದಿಲ್ಲ. ಹೌದ್, ಕಂಬಳಿ ಬೀಸಿ ಮಳಿಯನ್ನ ಕರೆದ. ಕರೆದ ಯಾರು? ಮಾಳಿಂಗರಾಯ. ಹೌದ್. ಹಂಗ ನನ್ನಪ್ಪ ಮುತ್ಯ ಅಮೋಘಸಿದ್ದನು ಕೂಡ ಕೈಲಾಸದಿಂದ ಹೌದಾ ಗುರುವಿನ ಜೊತೆಗೂಡಿಸಿಕೊಂಡು ಗುರುವಿನ ಕಡೆಯಿಂದ ಅನೇಕ ವರಗಳನ್ನು ಪಡ್ಕೊಂಡು ಹೋಮದ ಕಂಬಳಿ, ನಿಯಮದ ಬೆತ್ತ, ಪ್ರಸಾದ ಗಂಟ, ಬಡವಗ ಭಾಗ್ಯ, ಬಂಜಿಗೆ ಮಕ್ಕಳು, ಮಳಕಿಲ್ ಬೆಳಕಿಲ್ಲ, ಮುಂದೆ ನಂದೆ ಮಾಡ್ಕೊಂಡು, ಹಿಂದೆ ತಂದಿನ ಮಾಡ್ಕೊಂಡು, ಸಂಗಾಟ ಬೌಡಿಗಾಟ ಭೂತಾಳ ಸಿದ್ಧರು ಕರ್ಕೊಂಡು ಮರ್ಕೆಲೋಕಕ್ಕೆ ಅವನು ಬಂದ, ಅವನು ದುಡ್ಕೊಂಡ, ಮುಮ್ಮೆಟ್ಟು ಗುಡ್ಡದ ಮೇಲೆ ಮೂಲ ಸ್ಥಾನ ನೆನೆಸ್ಕೊಂಡು ನೆನ್ಕೊಂಡ. ಹೌದಪ್ಪ, ಈಗಾಗಲೇ ಅದಾನ. ಹೌದಿಲ್ಲ. ಹೌದಾ, ಮಾಳಿಂಗರಾಯನ ಸಂತತಿ ಒಳಗೆ ಸಂಪ್ರದಾಯ ಐತಿ, ಮುತ್ಯ ಅಮೋಘಸಿದ್ದನ ಸಂತತಿ ಒಳಗೂ ಸಂಪ್ರದಾಯ ಐತಿ. ಹೌದು, ಎರಡು ತರ ಐತಿ. ಈ ಎರಡೂ ಸಂಪ್ರದಾಯ ಒಳಗೆ ಕೇಳೋ ವಿಷಯ ಏನಪ್ಪಾ ಅಂದ್ರ ಏನಪ್ಪ, ಏನ ಕಂಬಳಿ ಶ್ರೇಷ್ಠೋ ಅಥವಾ ಕ್ಯಾಮಿ ಶ್ರೇಷ್ಠೋ? ಕಂಬಳಿ ಮತ್ತು ಕ್ಯಾಮಿ. ಹೌದಿಲ್ಲ. ಹೌದು, ಎರಡು ವಿಷಯ. ಹೌದಾ, ಅನ್ನಂತದು ಹೌದು ವಿಷಯ ಐತಿ. ಮುಂದಿನ ಸಂದಿಗೆ ಅವ್ರು ಯಾವ್ದು ಹಿಡ್ಕೊತಾರ ಹಿಡ್ಕೋಲಿ, ಬಿಟ್ಟು ಪಾಲ್ ನಮಗಿರ್ಲಿ, ತಿಳ್ಕೊಂಡವ್ರಿ ಪಾಲ್ ನಮಗಿರ್ಲಿ. ಹೌದು. ಇನ್ನ ಮುಂದಿನ ಸಂದಿಗೆ ನೀವು ಏನಾದ್ರೂ ಮಾತಾಡ್ಬೇಕಪ್ಪ ಅಂದ್ರ ಹೌದು, ಉಳಿತೇನಂತ ವಿಷಯ ಇಟ್ಕೊಂಡು ಮಾತಾಡಕ್ ಹೋಗ್ಬೇಡ್ರಿ. ಕಸರು ಉಳಿಸಿ ಹೋಗ್ಬೇಡ್ರಿ. ಬಹಳ ಅನುಭವಿಸ್ತಿರದ್ರಿ, ಸಾವಿರಾರು ಮೇಳಗಳಿಗೆ ಗುರುಗಳಾಗಿರ್ತಕ್ಕಂಥವ್ರು ಅದ್ರಿ. ಹೌದು, ಮತ್ತ ಸಾವಿರಾರು ಮ್ಯಾಲ ಒಳಗ್ ಒಂದ 200 ಮ್ಯಾಲಿಂದ ಒಂದಿಟ್ಟು ಹೆಸರು ಹೇಳ್ರಿ ಅಂತ ಮ್ಯಾಲಗಳಿಗೆ ನಾವು ಗುರುಗಳು ಇದೀವಿ ಅಂತ ಹೇಳಿ. 1000 ಮೇಳ ಬೇಡ ಆದ್ರು ಅವ್ 800 ಒತ್ತಾಟ ಇರ್ಲಿ, ಒಂದ್ 200 ಮ್ಯಾಲಿಂದ ಹೇಳ್ರಿ. 100, 150, 200, 250 ಹೇಳ್ರಿ. ಯಾಕಪ್ಪ ಅಂದ್ರ ಒಂದು 200 ಮ್ಯಾಲಿನಿಂದ ಹೆಸರು ಹೇಳ್ರಿಪ್ಪ ಅಂದ್ರ ಈ ಸಾಹಿತ್ಯ ಬರೆಯೋರಿಗೆ ಏನೀಗ ಎಲ್ಲಾರ ಡೊಳ್ಳಿನ ಕಲಾವಿದ್ರ ಮೇಲೆ ಸಾಹಿತ್ಯ ಬರೀಲಾಗ್ತಾರಲ್ಲ, ಎಲ್ಲಾರು ಅವ್ರಿಗೆ ಅನುಕೂಲ ಆಕತ್ ಸರ. ಎಲ್ಲಾರ್ದು ಒಂದಿಟ್ಟು ಬರೀತಾರ, ನಿಮ್ದಾರ ತಗೋತಾರು, ಪರಿಚಯ ಮಾಡ್ತಾರ ಅವರು. ಬಾಳೇನೋ ಮಾತೆಲ್ಲರ ಯಥಾ ಪ್ರಕಾರ ಚಾಲನ್ ಹಾಡಿ ಮತ್ತೆ ಸರ್ಜೋಡಿ ಕಲಾವಿದರಿಗೆ ಚಾನ್ಸ್ ತಮ್ಮ. ಆಯ್ತಪ್ಪ, ಆಯ್ತು.